ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತೀನಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆಲ್ಲರಿಗೂ ಕೂಡ ಇದನ್ನು ಸಿಲ್ವರ್ ಫಿಶ್ ಅಂತ ಕರೀತಾರೆ, ಹಾಗೆ ವೈಟ್ ಫಿಶ್ ಅಂತಲೂ ಕರೀತಾರೆ. ಅದನ್ನು ಹೇಗೆ ನಿಮಗೆ ರವಾ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಆರ್ಡರ್ ಮಾಡಿದ್ದು, ಇದು 1/4 kg ಅಷ್ಟಿದೆ. ಆಲ್ಮೋಸ್ಟ್ ಒಂದು 50 to 55 ಪೀಸ್ ಬರುತ್ತೆ. ಆಲ್ರೆಡಿ ಇದನ್ನು ಹೆಡ್ಡೆಲ್ಲ ತೆಗೆದು ಕ್ಲೀನ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಇನ್ ಕೇಸ್ ಬೇಕು ಅಂದರೆ ನೀವೊಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ನಾನು ಟರ್ಮರಿಕ್ ಮತ್ತು ಸಾಲ್ಟ್ನ ಹಾಕಿ ಒಂದು 10 ನಿಮಿಷ ನೆನೆಸಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇದು ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಥರ ಇರುತ್ತೆ, ಅದನ್ನು ನೀವು ತಕ್ಕೋಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಥ್ರೆಡ್ ಇರುತ್ತೆ, ಅದನ್ನು ತಕ್ಕೋಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನನಗೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಇದು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಮುಂಚೆನೇ ನೀವು ಕ್ಲೀನ್ ಮಾಡಿರೋದನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆಯದು ಕೂಡ ಹೆಲ್ತಿಗೆ, ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಆದಷ್ಟು ನೀವು ಒಂದು 15 days ಒನ್ಸ್ ಅದನ್ನು ಕೊಡ್ತಾ ಬನ್ನಿ. ಇವಾಗ ಇದಕ್ಕೆ ಹೇಗೆ ಮ್ಯಾರಿನೇಷನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ ಕ್ಲೀನ್ ಆಗಿರೋ ಅಂಥ ಸಿಲ್ವರ್ ಫಿಶ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟರ್ಮರಿಕ್ನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಎಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕೋಬೋದು. ಅದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಯೂಸ್ ಮಾಡ್ಕೋಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾನಿಲ್ಲಿ ಒಂದು 1/2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಇಲ್ಲ ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಪೆಪ್ಪರ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ ಅಂತ. ಇಲ್ಲಿ ನಾನು ಹುಣಸೆ ಹಣ್ಣಿನ ರಸ ಕೂಡ ತೊಗೊಂಡಿದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಬದಲು ಇದಕ್ಕೆ ನೀವು ಲೆಮನ್ ಜ್ಯೂಸ್ ಬೇಕಾದರೂ ತೊಗೋಬೋದು. ಒಂದು ಫುಲ್ ಲೆಮನ್ನ ತೊಗೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತಲೂ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 hour ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಅಂದರೆ ಹುಳಿ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಸ್ವಲ್ಪ 1% ಒಂಚೂರು ಜಾಸ್ತಿ ಇದ್ರೂ ಓಕೆ, ಫಿಶ್ಶಿಗೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ಇದನ್ನು 1/2 hour ಹಾಗೆ ಇಡೋಣ. ಇಲ್ಲ ನೀವು ಫ್ರೀಝರಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ನಾರ್ಮಲ್ ಆಗಿ ಇಡ್ಬೋದು. 30 minutes ಆದಮೇಲೆ ನಾನು ಸಿಗ್ತೀನಿ. ಇವಾಗ 1/2 hour ಆಗಿದೆ. ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಟೈಮ್ ಇದೆ ಅಂತ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಬಿಟ್ಟು ನೀವು ಇಲ್ಲ ಅಂತ ಹೇಳಿದ್ರೆ ಹಾಗೇ ಕೂಡ ಫ್ರೈ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ರವಾದಲ್ಲಿ ಒಂದ್ಸತಿ ಡಿಪ್ ಮಾಡಿ ನೀವು ಫ್ರೈ ಮಾಡ್ಕೋಬೋದು. ಇವಾಗ ನಾನು ರವಾನ ತಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಏನು ಮ್ಯಾರಿನೇಟ್ ಮಾಡಿದ್ವಿ ಅದನ್ನು ನೀಟಾಗಿ ರವಾಗೆ ಕೋಟ್ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿ ಮಾಡೋದಕ್ಕೆ, ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ಜಸ್ಟು ಇದನ್ನು ನೀವು ತಂದು ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಇದನ್ನು ಹೇಳೋದನ್ನ ಮರೆತೆ, ನಾನು ಇದನ್ನು ಫ್ರೆಶ್ ಹೋಮ್ಸಲ್ಲಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ನಿಮಗೆ ಡಿಶಸಲ್ಲೂ ಕೂಡ ಸಿಗುತ್ತೆ. ಫ್ರೆಶ್ ಹೋಮ್ಸಲ್ಲಿ ಆಫರ್ ನಡೀತಾ ಇರೋದ್ರಿಂದ ನನಗೆ ಇದು ಕಡಿಮೆಗೂ ಸಿಕ್ತು. ಆ್ಯಂಡ್ ಫ್ರೆಶ್ ಕ್ವಾಲಿಟಿದು ಕೂಡ ಕೊಡ್ತಾರೆ ಫ್ರೆಶ್ ಹೋಮ್ಸಲ್ಲಿ. ಹಾಗಾಗಿ ನೀವು ಇದನ್ನು ಒಂದ್ಸತಿ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ, ಯಾವ್ದಾದ್ರು ಫಂಕ್ಷನ್ಸ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೂ ಕೂಡ ಈ ಥರ ರೆಡಿ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಬಂದ ತಕ್ಷಣ, ಗೆಸ್ಟ್ಗಳೆಲ್ಲ ಬಂದ ತಕ್ಷಣ ನೀವು ಇಮಿಡಿಯೇಟಾಗಿ ಫ್ರೈ ಮಾಡಿ ಕೊಡ್ಬೋದು. ಆ್ಯಂಡ್ ಈಸಿನೂ ಕೂಡ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಬೇಕಾಗೋದಿಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋತೀನಿ. ಆಯಿಲ್ ಕೂಡ ನಾನು ಹಾಗೆ ಕಾಯೋದಕ್ಕೆ ಕೂಡ ಇಟ್ಟಿದ್ದೀನಿ. ಅದು ಕಾಯ್ದು ಆದಮೇಲೆ ನಾನು ಇದನ್ನು ಹಾಕ್ತೀನಿ. ನೀವು ಇಲ್ಲ ಅಂತಂದರೆ ಆಯಿಲ್ನ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಶಾಲೋ ಫ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇವಾಗ ಆಯಿಲ್ಗೆ ನಾನು ಮಾಡಿರೋ ಇವಾಗ ರವಾ ಫ್ರೈನ ಇದಕ್ಕೆ ಹಾಕ್ಕೊಳ್ಳೋಣ. ರವಾನ ಹೇಗೆ ಕೋಟ್ ಮಾಡಿದ್ದೀವಿ ಅದನ್ನು ನೋಡಿ.
ಈ ಥರ ಹಾಕ್ಕೊಂಡ್ರಾಯ್ತು. ತುಂಬಾ ನಾವು ಮಾಡ್ಕೊಬಿಡ್ಬೋದು ಒಂದೇ ಸತಿ. ಇದು ಚಿಕ್ಕ ಚಿಕ್ಕ ಫಿಶ್ ಆಗಿರೋದ್ರಿಂದ ಬೇಗನೆ ಆಗೋಗುತ್ತೆ. ತುಂಬ ಟೈಮು ಕೂಡ ಏನು ತಗೊಳ್ಳೋದಿಲ್ಲ ಅದು ಬೇಯೋದಕ್ಕೆ. ನಾವಿಲ್ಲಿ ಒಂದೇ ಸತಿ ಒಂದು 15 to 20 ಫಿಶಸ್ನ ಕೂಡ ಹಾಕೋಬೋದು. ಇವಾಗ ನೋಡಿ, ಇದನ್ನು ನೀಟಾಗಿ ನಿಮಗೆ ತುಂಬ ಲೋನು ಬೇಡ, ತುಂಬ ಹೈನೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇದಕ್ಕೆ ಇಷ್ಟ ಇಲ್ಲ ನಮಗೆ ರವಾ ಅನ್ನೋರು ಹಾಗೆ ಕೂಡ ಫ್ರೈ ಮಾಡ್ಕೋಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡು ಫ್ರೈ ಆದಮೇಲೆ ಇನ್ನೊಂದು ಸೈಡನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಇದು ಚೆನ್ನಾಗೂ ಇರುತ್ತೆ ಟೇಸ್ಟು. ಹೇಗೆ ಬರ್ತಾ ಇದೆ ರೆಸಿಪೀಸ್ ಎಲ್ಲ ಕಮೆಂಟ್ಸ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆಯಿತಾ, ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಕೊಡಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ಹಾಗೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಆವಾಗ ನಾನು ಫಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತೀನಿ ನೋಡಿ. ಈಗ ನೋಡಿ ರೆಡಿಯಾಗಿದೆ. ಎಷ್ಟು ಗರಿ ಗರಿಯಾಗಿ, ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಮನೇಲೂ ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ತುಂಬಾ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಆ್ಯಂಡ್ ನಾನು ಹೇಳಿದಾಗೆ ನೀವು ಹಾಗೆ ಕೂಡ ವಿತೌಟ್ ರವಾನು ಕೂಡ ಮಾಡ್ಕೋಬೋದು.